ಇವನು ಅವಾಗ್ಲಿಂದ ಜ್ಯೂಸ್ ಕುಡಿತಾನೆ ಅವನೇ, ಎಷ್ಟು ಕುಡಿತಾನೆ ಗೊತ್ತಿಲ್ಲ, ಇವನೇ ಕುಡಿದು ಖಾಲಿ ಮಾಡಂಗ ಅವನೇ. ಬರ್ತಾನೆ ನೋಡಿ ಇವನು ಎಂತ ಕಳ್ಳ ಅಂತ ನೋಡ್ಕೊಳ್ರಿ. ನಾವು ಕಳ್ಳ ನಾನ ನೀನು ಅವಾಗಿಂದ ಪೇಂಟ್ ಹೊಡಿತೀರ ಕಳ್ಳ ಅಂತ ಕಳ್ಳ ತುತ್ತವನ ಮೇಲೆ ಸೇರಿ ಹೆಂಗಿದೆ ಇಲ್ಲೇ ನಮ್ದು ಫಾರ್ಮ್ ಹೌಸ್ ಸ್ಟಾರ್ಟ್ ಮಾಡ್ತವ್ರೆ ಹೊಸದು. ನೋಡಿ ಗಾಯ್ಸ್, ಇದು ಮೆಶ್ಶು, ಇದರಲ್ಲೇ ಬಡ್ಸ್ ಹಾಕೋದು, ಇದಕ್ಕೆ ಫಿಟ್ಟಿಂಗ್ಸ್ ಮಾಡ್ತಿದ್ದಾರೆ ನಿಲ್ಲಕ್ಕೋಸ್ಕರ. ಅದು ನೋಡಿ ಶೂಸ್ ಎಲ್ಲ ತಂದಿದ್ದಾರೆ. ನಾನು ಕೇಳ್ತಿದ್ದೇನೆ ಹೆಂಗೆ ಹಾಕ್ಬೇಕು ಅಂತ. ಇನ್ನೊಬ್ಬ ಫ್ರೆಂಡ್ ಬಂದಿದ್ದಾನೆ ನೋಡಿ ಫ್ರೆಂಡ್ಸ್, ಅವನ ಹೆಸರು ಕೈಫ್ ಅಂತ. PGCET ಎಕ್ಸಾಮ್ ಬರ್ದಿದ್ದಾನೆ, ನೆಕ್ಸ್ಟು MBA ಸೇರ್ಕೋಬೇಕಂತೆ. ನೀನ್ ಲಾ ಮಾಡಪ್ಪ. ನಾವು ಬಿಸ್ನೆಸ್ ಲಾ ಮಾಡ್ತೀವಿ, ಬಿಸ್ನೆಸ್ ಹೆಂಗೆ ಮಾಡೋದು ಅಂತೆಲ್ಲ ಕಲ್ತ್ಕೋತೀವಿ. ಇವ್ರಿಗೆ ಅಫಿಷಿಯಲ್ ಲಾಯರ್ ಐತೀನಿ. ಇವ್ರು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾರಲ್ಲ, ಒಬ್ಬ ಲಾಯರ್ ಬೇಕಲ್ವಾ. ಏನೋ ಲಾಯರ್ ಆಗ್ತಾನಂತ, ನಮಗ್ ಸೋಲ್ಸಕ್ ಲಾಯರ್ ಆಗ್ಬೇಕು ಅಷ್ಟೇ. ಇಲ್ಲಪ್ಪ, ನಾನು ಇವ್ರು ಬಿಸ್ನೆಸ್ಗೆ ಲಾಯರ್ ಐತೀವ. ಬಿಸ್ನೆಸ್ಗೆ ಒಬ್ಬ ಲಾಯರ್ ಇರ್ತಾನಲ್ಲ, ಬಿಸ್ನೆಸ್ ಲಾಯರ್, ಲೀಗಲ್ ಅಡ್ವೈಸರ್ ಐತೀನಿ ಅಷ್ಟೇ. ಇವ್ರು ತುಂಬಾ ದೊಡ್ಡದಾಗಿ ಫಾರ್ಮ್ ಮಾಡ್ತಾರಲ್ಲ. ಇವಾಗ ಚಿಕ್ಕದಾಗ ಸ್ಟಾರ್ಟ್ ಮಾಡಿದ್ದಾರಪ್ಪ, ದೊಡ್ಡದಾಗ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದು ಚಿಕ್ಕದಾಗಿಂದ ದೊಡ್ಡದಾಗುತ್ತೆ. ನಮ್ಮ ಫ್ರೆಂಡ್ಸ್ 10,000 ಪೇರ್ ಅವ್ರಿಗೆ ಹೋಗುತ್ತಂತೆ. ನಿಮ್ ದೊಡ್ಡ ಸೇಮ್ ಬೇರೆ, ಇವನು ಹೆಂಗ್ ಪಾರ್ಟ್ನರ್ ಆದ ಅಂತಾನೆ ಗೊತ್ತಾಯ್ತಲ್ಲ ನನಗೆ. ಬಿಸ್ನೆಸ್ ಐಡಿಯಾ ಕೋ ಫೌಂಡರು. CEO ಯಾರು? ಬಿಸ್ನೆಸ್ಗೆ CEO ಯಾರು? ಬಿಸ್ನೆಸ್ CEO ಇಬ್ರು ಪಾರ್ಟ್ನರ್ಸ್ ತೆಗ್ಬಿಟ್ಟು ಒಬ್ನೇ ಮಾಡ್ತಾನಂತೆ. CEO ಯಾರು ಇವಾಗ? ಪ್ರೆಸೆಂಟ್ CEO ಎಲ್ಲ ಸರ್ವೆಂಟ್ ನಿನಗೆ. ನೋಡಿ BCom ಆದ್ಮೇಲೆ ಏನೇನೆಲ್ಲ ಮಾಡ್ತವ್ರೆ. ಇಷ್ಟು ಜನ ಫ್ರೆಂಡ್ಸ್ ಅಲ್ಲಿ ಒಬ್ಬ 3 ಜನ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದೀವಿ. ಒಬ್ಬ PGCET ಬರ್ದಿದ್ದಾನೆ. BCom ಮಾಡಿಲ್ಲ, BCom ಮಾಡಿ ಅವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು BCom ಮಾಡಿಲ್ಲ, ಆದ್ರೂ BCom ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರೋನೆಲ್ಲ ಕೆಲ್ಸಕ್ಕೆ, ಅದು ಟಾಪರ್ನ ಕೆಲ್ಸಕ್ಕೆ ಇಕ್ಕೊಂಡವನೆ. ಸ್ಕ್ರೂ ಹಾಕಕ್ ಗೊತ್ತಾಯ್ತಿಲ್ಲ ನಮ್ಗೆ, ಅದಕ್ಕೆ ಕೇಳ್ತವನ ಅವ್ನು ಹೆಂಗ ಹಾಕೋದು ಅಂತ. ನಿಧಾನ ನಿಧಾನ. ಇವ್ರಿಬ್ರು ತಿತ್ತಾಡ್ತವ್ರೆ ನೋಡಿ ನೋಡಿ. ಇವ್ರು ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡ್ತವನು. ಅವ್ನು ಇದಾನಲ್ಲ, ಅವನು ನಮ್ ಗ್ಯಾಂಗ್ ಅಲ್ಲಿ ದೊಡ್ಡ ಕಂತ್ರಿ ನನ್ನ ಮಗ. ಅವನು ನೋಡ್ಕೊಳ್ಳಿ ಇವನ್ನ. ನೋಡ್ಕೊಳ್ರಿ ಇವನ್ನ, ತುಂಬಾ ಖತರ್ನಾಕ್ ನನ್ನ ಮಗ ಅವನು. ಏನು ಓದಿಲ್ಲ ಅಂದ್ಬಿಟ್ಟು ಎಕ್ಸಾಮ್ ಎಲ್ಲ ಬರ್ದೆ ಅಂತಾನೆ. ಓದಿಲ್ಲ ಅಂತ ನಾವು ಬರೀ ನೋಡಿ ತಿರ್ಗಾ ಬೀಳ್ಸಿದ್ರು. ತಿತ್ತಾಡ್ತವ್ರೆ ನೋಡಿ ಫ್ರೆಂಡ್ಸ್, 3 ಜನ ತಿತ್ತಾಡ್ತವ್ರೆ ನೋಡಿ. ನನಗೆ ಬೈತಿದ್ದಾರೆ ನೋಡಿ ಫ್ರೆಂಡ್ಸ್. ಹೊಸ ಲಾಗರ್ಸ್ಗೆ ಸಪೋರ್ಟ್ ಮಾಡಲ್ಲ ಇವರು. ಫಸ್ಟ್ ಟೈಮ್ ಲಾಗಿಂಗ್ ಮಾಡ್ತೀನಿ, ಯಾರು ಬೈತವ್ರೆ ನನಗೆ. ಸಪೋರ್ಟ್ ಮಾಡಿ. BCom ಆದ್ಮೇಲೆ ಏನೇನು ಮಾಡ್ಬೋದು ಎಲ್ಲ ಹೇಳ್ತೀವಿ, ಗೊತ್ತಾಗುತ್ತೆ ನಿಮಗೆ. ಈ ಬಿಸ್ನೆಸ್ ಹೆಂಗೆ ಡೆವಲಪ್ ಆಗುತ್ತೆ, ಫ್ಲಾಪ್ ಆಗುತ್ತಾ, ಅಲ್ಟ್ರಾ ಹಿಟ್ ಆಗುತ್ತೆ ಎಲ್ಲ ನೋಡ್ಬೇಕಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಇಂಥವರಿಗೆ ಫಾಲೋ ಮಾಡಿಬಿಟ್ರೆ ಮುಗೀತು. ನಿಮಗೆ ಗೊತ್ತಾಗ್ಬೇಕಲ್ವ ಈ ಬಿಸ್ನೆಸ್ ಏನಾಯ್ತು, ಮುಂದೆ ಹೆಂಗೆ ಆಯ್ತು. ಯಾವುದೋ ಕಾಡಲ್ಲಿ ಬಂದು ಈ ಫಾರ್ಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಹಳ್ಳಿಲಿದೆ, ನಾವಿರೋ ಸಿಟಿಲಿ. ಇಷ್ಟಕ್ಕೆ 5,000 ಬಾಡಿಗೆ ಫ್ರೆಂಡ್ಸ್. ಹೆಲ್ಪ್ ಮಾಡಕ್ ಬಂದಿರೋದು ಇವ್ರಿಗೆ.
ನನ್ನೇ ತಾನೇ ಎಕ್ಸಾಮ್ ಮುಗೀತು ಫ್ರೆಂಡ್ಸ್, ಇನ್ನು ಕೆಲಸ ಹುಡುಕ್ಬೇಕು ಎಲ್ಲರೂ. ಇವ್ರು ನೋಡ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಇದು. ಫುಲ್ ಟೈಮ್ ಜಾಬ್, ಪಾರ್ಟ್ ಟೈಮ್ ಬಿಸ್ನೆಸ್ಸು. ಫ್ಯೂಚರಲ್ಲಿ ಇನ್ನೂ ದೊಡ್ಡದಾಗಿ ಮಾಡಿ ಕೆಲಸ ಬಿಡ್ತಾರೆ. ಅಲ್ಲ, ಓನರ್ಗೆ ಇದು ಫುಲ್ ಟೈಮು, ಸರ್ವೆಂಟ್ಸ್ಗೆ ಬಟ್ ಸ್ಯಾಲ್ರಿ ಎಷ್ಟು ಇವ್ರಿಗೆ? ಸ್ಯಾಲ್ರಿ ಓ ಸ್ಯಾಲ್ರಿ ಇಲ್ಲ ಹಂಗಂದ್ರೆ ಇವ್ರಿಗೆ? ಬಡ್ಡಿ ಬೇಕಂದ್ರೆ ಕೇಳಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಕೊಡ್ತಾನೆ. ನೋಡಿ ಇದು ರ್ಯಾಕು, ಇದು ಮೆಸ್ಸಿ ನಾವೇ ಓನ್ ಮೇಡು, ನಾವೇ ಮಾಡಿರೋದು ಇದನ್ನ. ಇದು ಹೆಂಗ್ ಮಾಡ್ತಾರೆ ಅಂತ ಮುಂದಿನ ದಿನದಲ್ಲಿ ಅವರೇ ತೋರಿಸ್ತಾರೆ. ಬರ್ಡ್ಸ್ ಎಲ್ಲ ಇನ್ನೂ ಬಂದಿಲ್ಲ, ಬಂದಾಗ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಗೋಡನಲ್ಲಿ ಇದೆ, ಇನ್ನೊಂದು ಗೋಡನಲ್ಲಿ ಅದೆಲ್ಲ ತರಬೇಕು ಇಲ್ಲಿಗೆ. ಬಿಸ್ನೆಸ್ ಐಡಿಯಾ ಕೊಟ್ಟಿರೋ ಪಾರ್ಟ್ನರ್ ಇವನೇ ನೋಡಿ ಫ್ರೆಂಡ್ಸ್. ಅವನು ನೇಪಾಳಿಂದ ಬಂದಿರೋದು. ಬಂದ್ಬಿಟ್ಟು ಇಲ್ಲಿ ಬಿಸ್ನೆಸ್ ಮಾಡ್ತೀವಿ, ಫುಲ್ ಇಂಡಿಯಾನ ಕ್ಯಾಪ್ಚರ್ ಮಾಡೋಣ ನೋಡಿ ಫ್ರೆಂಡ್ಸ್, ಇಂಡಿಯಾನ ಕ್ಯಾಪ್ಚರ್ ಮಾಡ್ತಾನಂತೆ ಫ್ರೆಂಡ್ಸ್. ಮುಖ ನೋಡ್ಕೊಳ್ಳಿ. ಇವನು ಇದೇನಲ್ಲ, ಪೇಂಟಿಂಗ್ ಕೆಲಸ ಎಲ್ಲ ಮುಗೀತಾ? ಪೇಂಟಿಂಗ್ ಕೆಲಸ ಮುಗೀತೇನೋ? ಹಾ, ಇನ್ನೂ ಇದೆಯಾ? ಪೇಂಟ್ ಇಲ್ವಲ್ಲ ನೋಡಿ ಫ್ರೆಂಡ್ಸ್. ಪೇಂಟ್ ಇಲ್ಲ ಅಂದ್ರೆ ಬಿಡ್ತಿಲ್ಲ, ಅದರೊಳಗಡೆ ಇರೋದನ್ನ ಚೂರು ಚೂರು ಎಳಿತವನೆ ನೋಡಿ. ಇವರೆಲ್ಲ ನನ್ನ ಫ್ರೆಂಡ್ಸೇ. ನೋಡಿ ಫ್ರೆಂಡ್ಸ್, ಇವನು ಎಲ್ಲೂ ಬರೋದೇ ಇಲ್ಲ, ಆದ್ರೆ ಇವತ್ತು ಬಂದವನೇ ಅಂದ್ರೆ ನಮ್ಗೆಲ್ಲ ಇಲ್ಲಿರೋರ್ಗೆ ಎಲ್ಲರಿಗೂ ಶಾಕ್ ಆಗಿದೆ ಅವ್ನು ಬಂದಿರೋದು. ಇದು ಜಗತ್ತಿನ 4ನೇ ಅದ್ಭುತ ಇದು. ಜಗತ್ತಿನ 4ನೇ ಅದ್ಭುತ ಇದು ನೋಡಿ. ಹಿಂದೆ ರೆನಾಲ್ಡೋ ಎಲ್ಲ ಹಾಕೊಂಡಿದ್ದಾನೆ, ರೆನಾಲ್ಡೋ ಫ್ಯಾನ್ ಇವನು. ನೋಡಿ ಫ್ರೆಂಡ್ಸ್, ಸ್ಕ್ರೂ ಹಾಕ್ತಿದ್ದಾರೆ. ಇವನು ಹೊಸ ಮೆಂಬರ್. ಇವನ್ ಏನು ಗೊತ್ತಿಲ್ಲ, ಆದ್ರೂ ಇವನ್ ಮನೆ ಇರೋದಿಲ್ಲೇ. ನೋಡಿ ಫ್ರೆಂಡ್ಸ್, PGCET ಎಕ್ಸಾಮ್ ಬರ್ದಿದ್ದೀನಿ, ಟಾಪರ್ ಆಗ್ತಾನಂತೆ ಹೇಳ್ತಿದ ನಮ್ಮ ಹತ್ರ. ಎಲ್ಲ ಮಾತಾಡಲ್ಲ, ಸುಮ್ಮನೆ ಕೂತಿರೋದು. ತುಂಬಾ ಹಾರ್ಡ್ ವರ್ಕಿಂಗ್ ಮಾಡ್ತಿದ್ದೆ ನಮ್ಮ ಶಿವಯ್ಯ. ಇಷ್ಟೊಂದು ಕೆಲಸ ಮಾಡಿರೋದು ನೋಡೇ ಇಲ್ಲ ನಾನು ಅವನ್ನ. ತುಂಬಾ ಹಾರ್ಡ್ ವರ್ಕರ್ ಅವನು. ವಿಡಿಯೋ ತೆಗಿತವನು ಪಾಪ, ಒಂದು ಬಿರಿಯಾನಿ ಕುಸ್ಕಟ್ ಬಂದವನಿ. ಇಲ್ಲ ಫ್ರೆಂಡ್ಸ್, ಸುಳ್ಳು ಹೇಳ್ತವನೆ ಫ್ರೆಂಡ್ಸ್. ಅವ್ನು ಬಂದಿರೋದು ಅದಕ್ಕೆ. ಉಪ್ಪು ಖಾರ ಪುಡಿ ತಗೋಬ ಅಂದ್ರೆ ಬರೀ ಖಾರ ಪುಡಿ ತಂದವನೆ ಫ್ರೆಂಡ್ಸ್. ನೋಡಿ, BCom ಆದ್ಮೇಲೆ ಏನೇನೆಲ್ಲ ಮಾಡ್ತೀವಿ ಅಂತ ನೋಡ್ತಾರೆ. ಹಿಂಗೆ ಮುಂದೆ ಬರ್ತಾ ಇರುತ್ತೆ ವಿಡಿಯೋಸು. ಮೆಜರ್ಮೆಂಟ್ ಮಾಡ್ತಾವ್ರೆ, ನೆಕ್ಸ್ಟ್ ಈ ಸೈಡ್ಗೆ ಎಷ್ಟು ಹಾಕ್ಬೇಕು ಅಂತ. 4 ಸೈಡ್ಗೆ ಹಾಕ್ಬೇಕು ಇದನ್ನ. ಈಗ ಇದಿಲ್ಲ ಹಾಕೋ, ದೊಡ್ಡದಲ್ಲ ಕಣ ಸೈಕಲ್ ನಿಮ್ಗೆ. ಇಲ್ಲಿದಾಕೋ, ದೊಡ್ಡದಲ್ಲ ಕಣ, ಮತ್ತೆ ಚಿಕ್ಕದಿಲ್ಲ ಕಣ. ರಾಸಾಗಿದ್ದಷ್ಟು ತಡೆಯುತ್ತೆ ಸಾಮಾನು. ಈ ಎಲ್ಲ ಇದು ತುಂಬಾ ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ. ಚಿಕ್ಕದು ಅಲ್ಲಿ ಬರುತ್ತಾ, ಅಲ್ಲಿಂದ ಬರುತ್ತಾ, ಅಲ್ಲಿಂದ ನೋಡ್ಕೊಂಡ್ ಇಲ್ಲಿಗೋ ಏನೋ ತೊಳು ಏನ್ ಮಾಡ್ತಿದ್ಯಾ ಮಂಜ? ಏನಪ್ಪ ಮಾಡ್ತಿದ್ಯಾ? ಏನು ಗನ್ ಇಕ್ಕೊಂಡಿದ್ಯಾ? ಇಲ್ಲಿಗೆ ಬರ್ಬೇಕು. 16 ಇದು ಹಾಕಿ ನೋಡಿ.
ಏನಾಯ್ತು ನೋಡೋಣ. ಆಗಲ್ಲ ಇದು ಒಂದು ನಿಮಿಷ. ಇಲ್ಲಿಗೆ ಇದೆ ವಾಸ ಮಂಜ ಬೇಕು ಇದೇ ಆಗ್ತಾ ಒಳ್ಳೆ ಅದೇ ಅದೇ ಅರ್ಥ ಮಾಡ್ತಾರೆ. ಇದರಲ್ಲೇ ಬೋಲ್ಟ್ ನಟ್ಕೊಂಡು ಇದನ್ನೇ ಬಿಚ್ಕೊಂಡ್ರೆ ಮಾಡ್ಬೇಕು ಅಲ್ಲ ನಾಲ್ಕಡೆ ಅದೇ ಈ ಕಡೆ ತಿರ್ಗಿ ಸ್ಟ್ರೈಟ್ ಮಾಡೋಕ್ಕಾಗಲ್ಲ. ಮಂಜ ಅದು ಇರೋ ಒಂದು ನಿಮಿಷ ಈ ಕಡೆ ತಗೋಣ ಮಂಜ ಕೈ ವಾಸ ಕಡೆ ತಗೊಂಡು ವಾಸ ಕಡೆ ಸಾಕಾ ಅಲ್ಲೇ ಹೋಗ್ದೆ ಬಿಡು ಬಿಡು ವಾಷರ್ ಹಂಗೆ ವಾಷರ್ ಇಲ್ಲ ಅದು ತೆಗಿ. ಈಚೆ ಹಾಕ್ಬೇಕು, ಅವ್ನು ಇನ್ನೊಂದು ಈಚೆ ಹಾಕಿಲ್ಲ. ಹಾಕ್ಬೇಕು. ವಾಸ ಆಚೆ ಮಾಡ್ಕೊಳ್ಳೋದೇ ಸರಿ ಆಯ್ತು ವಾಸ ಇರೋ ಒಂದೇ ಟ್ರೀಟ್ ಮಾಡೋಣ ಅದೈತ ಕಡಿಮೆ ಕೊಡಕ್ಕ ಅದೈತ ಇವನೊಬ್ಬ ಲಾಗರ್ ಲಾಗರ್ ಸುಮ್ಮನೆ ನೋಡಿ ಮಾಡ್ಸಾಕು ಅಲ್ಲ ತುಂಬಾ hard work. ಮನೆ ಹೋಗಿ ಡಿಲೀಟ್ ಮಾಡೋದು ಅವನ ಫೋನ್ ಈ ಸರಿ ಪಕ್ಕ ಅಪ್ಲೋಡ್ ಮಾಡ್ತೀನೋ. ಯಾರ್ತಾರೆ ಯಶವಂತ್ ಅಂತಾರ ಲಾಗ್ ಲೋ ಯಶವಂತ್. ಕ್ಲಾಸ್ ಅಲ್ಲೆಲ್ಲ ಫುಲ್ ಪಾಪ ಪ್ರಮೋಟ್ ಮಾಡಾಕ್ಬಿಟ್ಟಿದ್ದೇನೆ ಯಶವಂತ ಹೇಳಿ ಸಬ್ಸ್ಕ್ರೈಬ್ ನೋಡಿ ಈ ಕಡೆ ಬೇಕು ಈ ಕಡೆ ಎಲ್ಲ ಇತ್ತು ವಿಕಾಸ್ ಶಾಟ್ವೆ ಇದ್ರೆ ಅದು ಕರೆಕ್ಟ್ ಆಗಿ ಕೂರುತ್ತೆ. ನೋಡಿ ಇದು ನಮ್ ಗ್ಯಾಂಗು ಹೆಂಗಿದೆ. 5 ಜನ ಇದೀವಿ, 2 4 6 7 ಜನ ಗ್ಯಾಂಗು. ಆದ್ರೆ ಇವನಿಲ್ಲ, ಇವನು ಇವತ್ತು ಅಪರೂಪಕ್ಕೆ ಬಂದವನೆ. ಜಗತ್ತಿನ 4ನೇ ಅದ್ಭುತ ಅದು. ಒಳಗಡೆ ಕೊಡು ಅದನ್ನು ಇಲ್ಲ ಇಲ್ಲಿ ಕೊಡಪ್ಪ ಇಲ್ಲಿ ವಾಷರ್ ಹೊರಗಡೆ ಕೊಡ್ಬೇಕು ಕಣ, ಇದಕ್ ತಾನೇ ಕೂರ್ಬೇಕು ವಾಷರ್. ಈಗ ಸಿಕ್ಕಂದ್ರೆ ಇದನ್ನು ಕೊಟ್ಬಿಡಲಿ. ನೋಡಿ ವಾಸ ಇಲ್ಲ ಅಂತ ಇವ್ನು ನೋಡಿ ಏನೋ ಹೇಳ್ತವನೆ. ಸರಿ ಮಾಡೋ ಏನಕ್ಕೋ ಹಿಂದೆ ಇದೆಯಾ ಇಲ್ಲೊಂದು ಕೊಡ್ಬೇಕು. ಕೊಡ್ರಿ ಮಾತ್ರ ಮಾಹಿತಿ ಏನ್ ಮಾಡೋದು ಈಗ ನೋಡು ಇವ್ರು ಇಲ್ಲಿ ಕೆಲಸ ಮಾಡ್ತೀರಾ, ಇನ್ನೊಬ್ಬ ಏನ್ ಮಾಡ್ತಿದ್ದ ನೋಡೋಣ ಬನ್ನಿ. ಮುಗೀತಾ ಪೇಂಟಿಂಗ್ ಇಲ್ಲ? ನೀ ಎಷ್ಟು ಮಾಡಬೇಕು? ಪೇಂಟ್ ಖಾಲಿ ಆಗೋಯ್ತಲ್ಲ. ಇವ್ನು ನೋಡಿ ಸುಮ್ಮನೆ ಹೊಡಿತವನೆ, ಕೆಲಸ ಇಲ್ಲ ಅಂದ್ಬಿಟ್ಟು ಗನ್ನಲ್ಲಿ ಏನೋ ಶೂಟ್ ಮಾಡ್ತವನೆ. ಸುಮ್ಮನೆ ಹೊಡಿತಾರಲ್ಲ ನಾವು ಬಂದ್ಬಿಡ್ತು ಎಲ್ಲ ಬಸ್ ತಿಳ್ಸ್ಕೊಂಡು ಹೋಗ್ಬಿಡ್ತೀವಿ. ಬಿಸ್ನೆಸ್ ಓನರು ತುಂಬಾ ಸೀರಿಯಸ್ ಆಗಿ ಮಾಡ್ತವನೆ. ಆಗಂಗೆ ಗೊತ್ತಿಲ್ಲ. ಅರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಇವನೇ ಫಸ್ಟು. ನೋಡ್ಕೊಳ್ಳಿ ಅವನ್ನ. ಇಲಾಖೆ ಹಂಗಾದ್ರೆ ಒಳಗಡೆ ತಿರ್ಸ್ತೀಯ ನೀನು. ಅಲ್ಲಿಂದ ಆ ಕಡೆಯಿಂದ ಹೇಳಿರೋ ಒಳಗೆ ನಾನು ಇದು ಹಿಂಗೆ ಹೇಳಿದ್ದು ಒಂದು ಕೈಯ ಹಾಕೋ ಇವಾಗ ಅವನ ಆ ಕಡೆಯಿಂದ ಅದು ಎಳಿತಾನ. ಏನ್ ಹೇಳಿಬೇಕು? ಅದೇ ಇದು ಇದಾ? ಹಾಕೋ ಇಟ್ಕೊಳ್ಳೋ. ಇಲ್ಲಿ ಕೊಡು ಏನೊಂಚೂರು ಗೊತ್ತು ಚೂರು ತಳ್ಳೋ ಮೇಲೆ ಎತ್ತಿದ ಅಷ್ಟೇ ಗಣ ಹಂಗೆ ಹಂಗೆ ಏ ಕೊಡು ಹಂಗೆ ಇರೋದಿಗೆ ನೆಟ್ಕೊಡು ನೋಡಿ ಗೈಸ್ ವೇಸ್ಟ್. ನೋಡಿ ಗಾಯ್ಸ್ ನನ್ನೇ ಏನ್ ಮಾಡ್ತಿದಾರೆ ಅವರು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರೆಲ್ಲ ಬರ್ತಾರೆ. ಮಾಡ್ತೀವಿ
ಎಕ್ಸಾಮ್ BCom ಮುಗಿದ್ಮೇಲೆ ಎಂತೆಂಥ ಕೆಲಸ ಮಾಡುವಾಗ ನೋಡಿ, ಒಂದೇ ದಿನ ಆಗಿ ಎಕ್ಸಾಮ್ ಮುಗ್ದಿರೋದು ನಮ್ದು. ಎಕ್ಸಾಮ್ ಮುಗ್ದು ಒಂದೇ ದಿನಕ್ಕೆ ಏನೇನೆಲ್ಲ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಇದೆಲ್ಲ ನೆನ್ನೆ ಮೊನ್ನೆ ಪ್ಲಾನ್ ಎಲ್ಲ 6 ತಿಂಗಳಿಂದ ಪ್ಲಾನ್ ಹಾಕಿರೋದು ನೋಡಿ. ಈಗ ರೊಟೇಟ್ ಮಾಡ್ತಾರೆ, ಇನ್ನು 2 ಸೈಡ್ ಹಾಕ್ಬೇಕು ಆ ಸೈಡು. ಅಷ್ಟು ಮೇಬಿ ಕರೆಕ್ಟಾಗಿ ಹೋಗುತ್ತಲ್ಲ. ಹಾಂ, ಇದು ಹೆಂಗೆ ಇರಿಸ್ತೀರಾ? ಸೆಂಟ್ರಲ್ ಇಲ್ಲಿ ಗಂಟೆ 16 ಇಲ್ಲಿ ಮಂಜು ತಿರ್ಗಾ ಇಲ್ಲಿ ಈ ಕಡೆ ಬರ್ತೀಯಾ? ಬರ್ತೀಯಾ? ಅಲ್ಲಿದೆ. ಶಿವ, ನೀವು ಈ ತರ ಫ್ಯೂಚರ್ ಬಿಸ್ನೆಸ್ ಮಾಡೋ ಪ್ಲಾನ್ ಇದೆಯಾ? ಪೋಲ್ಟ್ರಿ ಮಾಡ್ತೀನಿ. 16 ತಂದು ನೋಡ್ತಾನೆ, ಅದು ಇಟ್ಕೊಳ್ಳೋದು ಬಂದಿಲ್ಲ ನಮ್ಗೆ. 16 ಹಿಂಗೆ ಇಟ್ಕೊಂಡು ನೋಡೋದು ನೋಡಿದ್ದೀನಿ ಎಲ್ಲಿ ಹಿಂಗೆ ನಿಲ್ಸೋದ್ರೆ ಹಿಂಗೆ ಅಷ್ಟಾಸೆ ಏನಲ್ಲ. ಇದೆಲ್ಲ ಆಗಲ್ಲ, ಆಗ್ತಾರ ಬೀಪ್ ಹಾಕ್ತೀನೋ? ಇಲ್ಲ ಇಲ್ವಾ ಹೋಗಿರೋದು ಇಲ್ಲ ಕೈ ತಮ್ಮನ್ ಕಲ್ಸ್ಬೋದು. ಈ ಕಡೆ ಹಾಕೋ. ಇಲ್ಲಿ ಇಲ್ಲ ತಾನೇ ಇಟ್ಟಿದ್ದೀನಿ ಅದು ತುನ್ನೆ ಹಾಕೋ ಫಸ್ಟ್ ಲಾಕ್ ಮಾಡ ಕಡಿಂಗ್ ನೋಡಿ ಏ ತೊಳು ನೀನು ಸಾಮಾನು ಇಟ್ಕೊಬಿಡ ಅಲ್ಲಿಕ್ಕು. ಇಟ್ಕೊಳ್ರು. ಟೈಮ್ ಎಷ್ಟಾಯ್ತು ಇಲ್ಲಿ? ಆಯ್ತು 2:30-3 ಗಂಟೆ. 2-3 ಗಂಟೆ 3:30 ಬಂದೈತೆ. 3:45 ನೋಡಿ ಇವಾಗ ಮನೆಗೆ ಹೋಗ್ಬೇಕು, ಭಯ ಪಡ್ತಾನೆ. ಇಲ್ಲ ಅಂದ್ರೆ ಅವ್ರ ಅಮ್ಮ ಮನೆಗೆ ಸೇರ್ಸಲ್ಲ. ಪಟೇಲ್ ಗಾಡಿ ಹೋಗ್ಬಿಡ ಅನ್ಕೊಂಡು ಇವ್ರ ಅಮ್ಮ ಮನೆಗೆ ಸೇರ್ಸಲ್ಲ ಅಂತ ಭಯ ಬಂತು. ಯಾರು ಹೇಳಿದ್ ಇವಾಗ ಏನು ಹೇಳಿದ್ರು? ನಾನು ಎಲ್ಲ ಕೇಳಿದ್ದು ಇನ್ನೊಂದಿಲ್ಲ ಹಾಕ್ಬಿಡು. ಬೇಜಾನ್ ಐತಲ್ಲ. ಎಲ್ಲ ಕೆಲಸ ಮುಗೀತು ನೋಡಿ ಹೆಂಗ್ ಮಾಡಿದೀವಿ. ಇವಾಗ ಈ ತರ ಬರುತ್ತೆ ಇದು ಕೇಜ್ಗಳು. ಇಷ್ಟೊತ್ತು ಇದನ್ನೇ ಮಾಡಿದ್ದು. ಆನ್ ಆಯ್ತಿಲ್ಲ ಲೇ.